ಅಲ್ಲಿ ಜಿಲ್ಲಾ ಆಸ್ಪತ್ರೆಯ ಎದುರಿನ ರೋಡ್ ಅಲ್ಲಿ ಬಿದ್ದು ಅವರು ಒದ್ದಾಡ್ತಾ ಇದ್ದಾರೆ. ಅಂತ ಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಬಸ್ಸಿಗೆ ಟೈರ್ ಹಾಕ್ಲಿಕ್ಕೆ ಕೂಡ ಅವರಿಗೆ ದುಡ್ಡಿಲ್ಲ. ಅನಾಥ ಮಕ್ಕಳ ಊಟ ಹಸಿರಿ ಸಮಸ್ಯೆ ಇದು. ಅವರು ಹೊಟ್ಟೆಪಾಡು. ಈವರೆಗಿನ ಲೆಕ್ಕಾಚಾರದ ಪ್ರಕಾರ 15,000 ಕೋಟಿ ಲಾಸ್ ಆಗ್ಬೋದು ಸರ್ಕಾರಕ್ಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನೋಡಿ, ಕರ್ನಾಟಕದ ದೌರ್ಭಾಗ್ಯ, ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲೋ ಒಂದು ಕಡೆ ಕ್ಷಣಗಣನೆ ದಿನಗಣನೆ ಮಾಡ್ತಾ ಇದೆಯೇನೋ ಅನ್ನುವ ಮಟ್ಟಕ್ಕೆ ಆರ್ಥಿಕವಾದಂತ ದಿವಾಳಿತನ ಇವತ್ತು ಬಟ್ಟಂ ಬಯಲಾಗಿದೆ. ಸಿದ್ದರಾಮಯ್ಯನವರಿಗೆ ಇಂಥ ಒಂದು ಮುಜುಗರ, ಇಂಥ ಒಂದು ಶಾಕಿಂಗು ಬಹುಶಃ ಅವರ ಜೀವಮಾನದಲ್ಲಿ ಇಲ್ಲಿವರೆಗೆ ಆಗಿರಲಿಲ್ಲ, ಎರಡೂ ಅವಧಿಯಲ್ಲಿ. ಅಂತ ಒಂದು ಪರಿಸ್ಥಿತಿ ಇವತ್ತು ದಾಖಲಾಗಿದೆ. ಎಲ್ಲಿಯೂ ಒಂದು ಬಿಲ್ ಪಾವತಿ ಆಗ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ. ಅವರೆಲ್ಲರೂ ಬೀದಿಗಿಳಿದಿದ್ದಾರೆ. ಆಸ್ಪತ್ರೆಯಲ್ಲಿ ಇಡೀ ರಾಜ್ಯಾದ್ಯಂತ ಸಿಟಿ ಸ್ಕ್ಯಾನ್ ಮತ್ತು MRI ಏಕದಂ ಬಂದಾಗಿದೆ. ರೋಗಿಗಳು ಹಾಹಾಕಾರ ಎದ್ದಿದ್ದಾರೆ. ಜನಾಕ್ರೋಶ ಮುಗಿಲು ಮುಟ್ಟಿದೆ. ಇಂಥ ಸಂದರ್ಭದಲ್ಲಿ ಕುರ್ಚಿ ಕದನದಲ್ಲಿ ಮುಳುಗಿರುವಂತ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ಕೊನೆಯ ಪ್ರಯತ್ನ, ಹೈಕಮಾಂಡ್ ಈಗಾಗಲೇ ಬಜೆಟ್ ಅಧಿವೇಶನ ನಂತರ DK ಶಿವಕುಮಾರ್ರ ಪದಗ್ರಹಣ ಮಾಡಿಯೇ ತೀರ್ತೇವೆ ಅಂತ ಅವರಿಗೆ ಆಶ್ವಾಸನೆಯನ್ನ ಕೊಟ್ಟು ಕಳಿಸಿದೆ. ಅವರು ಅತ್ಯಂತ ಅದ್ಭುತವಾಗಿ ಪ್ರತಿಯೊಂದನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಅಹಿಂದ ಅಸ್ತ್ರ, ಜಾತಿ ಗಣತಿ ಇತ್ಯಾದಿ, ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಈ ಗ್ಯಾರಂಟಿಯನ್ನ ಮ್ಯಾನೇಜ್ ಹೆಂಗ್ ಮಾಡ್ತೀರಿ, ಶಾಸಕರನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ, ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಸರ್ಕಾರವೇ ಬಿದ್ದೋಗುತ್ತೆ, ಈ ಎಲ್ಲ ಒಂದು ಧಮಕಿಯನ್ನು, ಸಮಜಾಯಿಷಿಯನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಪಟಾಲಮ್ಮು ಮುಟ್ಟಿಸ್ತಾ ಇದೆ. ಅದ್ರ ಜೊತೆಗೆ ಇವರು ಮನುಷ್ಯರ, ಇವರು ರಾಕ್ಷಸರ, ಇವರು ಯಾರು ಅನ್ನುವ ಪ್ರಶ್ನೆಯನ್ನ ಇಡೀ ರಾಜ್ಯ ಕೇಳುವಂತ ಪರಿಸ್ಥಿತಿ ನಮ್ಮ ಕಣ್ಣೆದುರಿದೆ. ಯಾಕೆಂತಂದ್ರೆ ಎರಡು ಬಣ, ಸಿದ್ದರಾಮಯ್ಯನವರ ಬಣ ಮತ್ತು DKಶಿ ಅವರ ಬಣ. ಬಾಲಕೃಷ್ಣ ಅವರು ಹೇಳಿದಾಗೆ ನಮ್ದು ಎರಡು ಬಣ ಇದೆ ರೀ ಅಂತ. ಈಗ ಯಾವಾಗ DKಶಿ ಅವರ CM ಪದವಿಯನ್ನ ಸೋನಿಯಾ ಗಾಂಧಿ ಅವರೇ ಪಕ್ಕ ಮಾಡಿದ್ರೋ, ಆ ನಂತರ ಸಿದ್ದರಾಮಯ್ಯನವರ ಪಟಾಲಮ್ಮನ ರಾಜಕೀಯ ಅತ್ಯಂತ ಜರೂರತ್ತಾಗಿ ಕ್ಷಿಪ್ರ ಕ್ರಾಂತಿಯತ್ತ ಮುಖ ಮಾಡಿದೆ. ಜನ ಸತ್ತು ಹೋಗಲಿ, ಜನ ಬೀದಿಗೆ ಬೀಳಲಿ, ಯಾವುದೇ ರೀತಿಯ ಬಿಲ್ ಪೇಮೆಂಟ್ ಆಗದೇನೆ ಇಲ್ಲ ಹಾಕಾರ ಹೇಳಲಿ, ಸಾರಿಗೆ ಸಂಸ್ಥೆ ಬಹುಶಃ ಇವತ್ತೋ ನಾಳೆಯೋ ಅದು ತನ್ನ ಕಾರ್ಯವೈಖರಿಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತದೆ, ಅದು ಬೇಕಾದ್ರೂ ಆಗ್ಲಿ, ಏನೇ ಆಗಲಿ ನಾವು ನಮ್ಮ ಅಧಿಕಾರ ರಾಜಕಾರಣವನ್ನ ಮಾಡ್ತೇವೆ ಅನ್ನುವಂತ ಮಟ್ಟಕ್ಕೆ ರಾಜ್ಯ ಸರ್ಕಾರ ಬಂದು ನಿಂತಿರುವುದು ಇದು ದುರಂತ ಅಷ್ಟೇ ಅಲ್ಲ, ಇದು ಆತ್ಮಘಾತುಕ. 35 ಜನ ವಿದೇಶ ಪ್ರವಾಸಕ್ಕೆ ಹೊರಟವರು, ಅದರಲ್ಲಿ 13 ಜನ ಈಗ ಮೊದಲ ತಂಡವಾಗಿ ಹೊರಟಿದ್ರು. ಸುರ್ಜೇವಾಲ ನೇರವಾಗಿ ಅವರಿಗೆ ಫೋನ್ ಮಾಡಿ ಬೆವರಿಳಿಸಿದ್ದಾರೆ. DK ಶಿವಕುಮಾರ್ ಹೇಳಿದ್ರು, ಹೋಗುವವರಿಗೆ ಗೊತ್ತು, ಕಳಿಸುವವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಧ್ಯಕ್ಷನಾಗಿ. ಅವರು ತಕ್ಷಣ ಹೈಕಮಾಂಡ್ ಕಂಪ್ಲೇಂಟ್ ಮಾಡಿದ್ದಾರೆ. ಸರ್ಜೇವಾಲ ಈ ನೇರವಾಗಿ ಫೋನ್ ಮಾಡಿ ನೀವು ಅನಾಹುತ ಮಾಡ್ತಾ ಇದ್ದೀರಿ, ಬಿ ಕೇರ್ಫುಲ್, ಮುಂದಾಗುವ ಎಲ್ಲ ತೊಂದರೆ ತಾಪತ್ರಯಗಳಿಗೆ ನೀವೇ ಕಾರಣ ಅಂತ ವಾರ್ನ್ ಮಾಡಿದ್ದಾರೆ. ಹಾಗಾಗಿ ವಿದೇಶಕ್ಕೆ ಹೋದಂತ 13 ಜನ ಈಗ ಆತಂಕಕ್ಕಷ್ಟೇ ಅಲ್ಲ ಅತಂತ್ರಕ್ಕೊಳಗಾಗಿದ್ದಾರೆ. ಈ ಹೈಕಮಾಂಡಿನ ಅವಾಜಿನ ಹಿನ್ನೆಲೆಯಲ್ಲಿ ಇನ್ನು ಉಳಿದವರೆಲ್ಲ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಯಾವುದೇ ಮೀಡಿಯಾವನ್ನ ಕಣ್ತಪ್ಪಿಸಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ಹೋಗ್ಬಿಡೋಣ ಅಂತ 21 ಜನ ತಯಾರಾಗಿದ್ರು. ಯಾವಾಗ DK ಶಿವಕುಮಾರ್ ಕಂಪ್ಲೇಂಟ್ ಕೊಟ್ರು, ಅವರದ್ದು ಟುಸ್ಪಟಾಕಿ ಆಗಿದೆ, ಅವರ ಬ್ಯಾಗು ಮನೆ ಸೇರಿದೆ. ಅಂದ್ರೆ ರಾಜ್ಯದ ಪರಿಸ್ಥಿತಿ ಎಂತ ಸ್ಥಿತಿ ಇದೆ ಅಂತ ನಾನು ನಿಮಗೆ ಈಗ ಮುಂದೆ ಅದರ ಅಂಕಿಅಂಶ ಸಮೇತ ಹೇಳ್ತೇನೆ. ಅವಾಗ ನಿಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ. ಇವರು ಎಂತ ಮನುಷ್ಯರು ಇವರು. ಜನರ ಸುಖ ದುಃಖವನ್ನ ಯೋಚನೆ ಮಾಡದೇನೆ ತಮ್ಮ ಕುರ್ಚಿ ರಾಜಕೀಯಕ್ಕಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಥವಾ ಕಳಿಸ್ತಾರೆ ಅಂತ ಆದ್ರೆ ಇವರು ಯಾವ ರಾಜಕಾರಣಿಗಳು, ಎಂತ ಜನಸೇವಕರು, ಏನ್ ಕತೆ? ಈ ಎಲ್ಲ ವಿವರಗಳನ್ನ ನಿಮ್ಮೆದುರು ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಂಬರ್ 1, ಸಾರಿಗೆ ನೌಕರರ ಮುಷ್ಕರ ನಿನ್ನೆ ಆಯ್ತು, ನೀವು ಗಮನಿಸಿದ್ದೀರಿ. ಅವರು ಈಗ ರಾಜ್ಯಾದ್ಯಂತ ನಾವು ಎಲ್ಲವನ್ನು ಸ್ಥಗಿತಗೊಳಿಸ್ತೇವೆ ಅಂತ ಹೊರಟಿದ್ದಾರೆ. ಹಾಗಾದ್ರೆ ಕಾರಣ ಏನು?
ರಾಜ್ಯವ್ಯಾಪಿ ಹೋರಾಟಕ್ಕೆ ಇಳಿದಿರುವಂತ ರಾಜ್ಯ ಸಾರಿಗೆ ಸಂಸ್ಥೆಯವರಿಗೆ 38 ತಿಂಗಳಿಂದ ಅರಿಯರ್ಸ್ ಅನ್ನ ಕೊಟ್ಟಿಲ್ಲ. ಬಿಜೆಪಿಯು ಇದರ ಬಗ್ಗೆ ಮುಗಿಬಿದ್ದಿದೆ. ಭತ್ಯೆ ಇಲ್ಲ, ಸಂಬಳ ಇಲ್ಲ, ಬಸ್ಸಿಗೆ ಟೈರ್ ಹಾಕ್ಲಿಕ್ಕೆ ಕೂಡ ಅವರಿಗೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಸಂಬಳದ ಏರಿಕೆ ಅಂತೂ ಬಿಟ್ಬಿಡಿ, ನಮಗೆ ಕೊಡುವ ಅರಿಯರ್ಸ್ ಇಲ್ಲ, ಸಂಬಳ ಇಲ್ಲ, ಭತ್ಯೆ ಇಲ್ಲ, ಗಾಡಿ ರಿಪೇರಿಗೆ ದುಡ್ಡಿಲ್ಲ, ಟೈರ್ ಹಾಕ್ಲಿಕ್ಕೆ ದುಡ್ಡಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನ ಇನ್ನು ಮುಂದೆ ನಾವು ಯಾವತ್ತೂ ಎದುರಿಸ ಸಾಧ್ಯ ಇಲ್ಲ. ಇದು ಹೀನಾಯ ಸ್ಥಿತಿ, ಬರ್ಬಾದಾಗಿದೆ. ಆದ್ರಿಂದ ನಾವು ಸ್ಥಗಿತಗೊಳಿಸ್ತೇವೆ. ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ನಾವು ರಾಜ್ಯವ್ಯಾಪಿ ಮುಷ್ಕರವನ್ನ ಮಾಡ್ತೇವೆ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ನಿನ್ನೆ ಮುಷ್ಕರವನ್ನ ಅವರು ಆರಂಭಿಸಿದ್ದಾರೆ. ಇದು ಒಂದು. ಇನ್ನು ಎರಡನೇದಾಗಿ ಅನಾಥ ಮಕ್ಕಳ ಸಮಸ್ಯೆ. 75 ಕೋಟಿ ಬಾಕಿ. ಈ ಅನಾಥ ಮಕ್ಕಳು, ತಂದೆ ತಾಯಿ ಇಲ್ಲದೆ ಇದ್ದವರು, ಬೇರೆ ಬೇರೆ ವಿಷಯಗಳಲ್ಲಿ ಅನಾಥರಾದವರಿಗೆ ದಿನಕ್ಕೆ 10 ರಿಂದ 15 ರೂಪಾಯಿನಂತೆ ತಿಂಗಳಿಗೆ 4,000 ರೂಪಾಯಿ ಬರ್ತದೆ. ಇದು ಸುಮಾರು ಏನಾಗಿದೆ ಅಂತಂದ್ರೆ, ಈಗ ಈ ರೀತಿಯಲ್ಲಿ ಅಲ್ಲಿ ಬಾಕಿ ಉಳಿದಂತ 26,334 ಮಕ್ಕಳು 75 ಕೋಟಿ ಇಲ್ಲಿ ಬಾಕಿಯಾಗಿದೆ. ಅನಾಥ ಮಕ್ಕಳ ಊಟ ಹಸಿರಿ ಸಮಸ್ಯೆ ಇದು, ಅವರು ಹೊಟ್ಟೆಪಾಡು, ಅದನ್ನು ಕೂಡ ಗೌರ್ಮೆಂಟ್ ತಡೆ ಹಿಡಿದಿದೆ. ಹಾಗಾದ್ರೆ ದಿವಾಳಿ ಆಗಿದೆಯಾ ಸರ್ಕಾರ? ಖಜಾನೆಯಲ್ಲಿ ದುಡ್ಡಿಲ್ವಾ? ಇದು ಬಿಜೆಪಿಯವರ ಪ್ರಶ್ನೆ. ಏನ್ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ದುಡ್ಡಿದೆ, ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತೇಳಿ ಘೋಷಣೆ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಅಥವಾ ಪ್ರೆಸ್ ಮೀಟ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಮುಗಿ ಬೀಳ್ತಾರೆ. ಆದ್ರೆ ಕತೆ ಇದು ನೋಡಿ. ಬಸ್ ಓಡಿಸ್ಲಿಕ್ಕೆ ದುಡ್ಡಿಲ್ಲ, ನಂಬರ್ 1. ಆಮೇಲೆ ಬಡ ಅನಾಥ ಮಕ್ಕಳ ಹೊಟ್ಟೆಗೆ ಹಿಟ್ಟಿನ ಪ್ರಶ್ನೆ ಅದು, ಅದನ್ನು ಕೂಡ 75 ಕೋಟಿಯನ್ನ ತಡೆ ಹಿಡಿದಿದ್ದಾರೆ ನೋಡಿ. ಆದ್ರೂ ವಿದೇಶ ಪ್ರವಾಸ, ಆದ್ರೂ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಏನ್ ಕತೆ? ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ. ಕೇಳಿದ್ರೆ ನಮ್ಮ ಹತ್ರ ಏನೂ ಕೊರತೆ ಇಲ್ಲ, ಏನೂ ಕೊರತೆ ಇಲ್ಲ. 16ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ. ನಿನ್ನೆ ಕೋಲಾರದಿಂದ ಒಂದು ಸುದ್ದಿ ಬಂತು. SNR ಜಿಲ್ಲಾ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿಯಿಂದ MRI ಮತ್ತು ಸಿಟಿ ಸ್ಕ್ಯಾನ್ ಬಂದ್ ಆಗಿದೆ. BPL ಕಾರ್ಡ್ನವರಿಗೆ ಉಚಿತ, APL ಕಾರ್ಡ್ನವರಿಗೆ ದರ ಕಡಿತ. ಬಡವರಿಗಿರುವಂತ ಏಕೈಕ ಆಶಾ ಕಿರಣ ಇದು. ಅವರಿಗೆ 4,000, 5,000, 3,000, 8,000 ಖರ್ಚು ಮಾಡಿ ಎಲ್ಲಿ MRI ಮಾಡಿಸ್ಲಿಕ್ಕಾಗತ್ತೆ? ಆದ್ರಿಂದ ಸರ್ಕಾರ ಇವರಿಗೆ ಉಚಿತವಾದಂತ MRI, ಸಿಟಿ ಸ್ಕ್ಯಾನು, APL ಕಾರ್ಡ್ನವರಿಗೆ ದರ ಕಡಿತ ಅಂದ್ರೆ ರಿಯಾಯಿತಿ, ಈ ತರದ್ದು ಮಾಡ್ಕೊಂಡು ಬರ್ತಾ ಇತ್ತು. 95 ನೋಟಿಸ್ ಅನ್ನ ಇವರಿಗೆ ಒದಗಿಸಲಾಗಿದೆ ಈಗಾಗ್ಲೇನೆ. ಯಾರು? ಈ ಸಂಸ್ಥೆಯನ್ನ, ಇದನ್ನ, ಈ MRI ಮತ್ತು ಸಿಟಿ ಸ್ಕ್ಯಾನ್ ಮಾಡ್ಲಿಕ್ಕೆ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ಗೆ, ಸಂಸ್ಥೆಯವರಿಗೆ ಖಾಸಗಿಯಾಗಿ ಗುತ್ತಿಗೆ ಕೊಡ್ಲಾಗಿತ್ತು. ಆ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ನವರು 95 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. 140 ಕೋಟಿ ಬಾಕಿ ಇದೆ. ಹೀಗಾಗಾದ್ರೆ ಅವ್ರ ಸಿಬ್ಬಂದಿ ಹಣ ಕೊಡ್ಬೇಡವಾ? ಅಥವಾ ಅವರಿಗೆ ಸ್ಕ್ಯಾನಿಂಗ್ ಮಾಡೋದಕ್ಕಲ್ಲಿ ಖರ್ಚಿಲ್ವಾ? ಅವರು ನೋಡಿ 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 140 ಕೋಟಿ ಬಾಕಿ ಆಗುವಲ್ಲಿವರೆಗೂ ಕಾದ್ರು. 95 ನೋಟಿಸ್ ಕೊಟ್ಟಿದ್ದಾರೆ, ಆದ್ರೆ ಅವರಿಗೆ ಬಿಲ್ ಪಾವತಿ ಆಗಿಲ್ಲ. ಆದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ನಿನ್ನೆ SNR ಜಿಲ್ಲಾ ಆಸ್ಪತ್ರೆ ಕೋಲಾರದಲ್ಲಿ ಬಂದ್ ಮಾಡಿದ್ರು. ಇವತ್ತು ಈಗ ವಿಡಿಯೋ ಮಾಡ್ತಾ ಇರುವಂತ ಹೊತ್ತಿನಲ್ಲಿ ಬರ್ತಾ ಇರುವಂತ ಸುದ್ದಿ, 14 ಜಿಲ್ಲಾ ಆಸ್ಪತ್ರೆಗಳಿಂದ ಹಾಹಾಕಾರ. ರಾಜ್ಯಾದ್ಯಂತ 14 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ತನ್ನ ಕೆಲಸವನ್ನ ಸ್ಥಗಿತಗೊಳಿಸಿದೆ. ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ ಹೊರಗಡೆ ಹೋಗಿ ದುಡ್ಡನ್ನ ಒದಗಿಸಲಿಕ್ಕೆ ಆಗದೇನೆ, ದುಡ್ಡನ್ನ ಶೇಖರಿಸ್ಲಿಕ್ಕೆ ಆಗದೇನೆ, ಸಿಟಿ ಸ್ಕ್ಯಾನ್ MRI ಮಾಡ್ಲಿಕ್ಕೆ ಆಗದೇನೆ ಸೀರಿಯಸ್ ಕಂಡೀಷನ್ ನಲ್ಲಿದ್ದವರು ಅತ್ಯಂತ ದುರ್ಬರ ಸ್ಥಿತಿಗೆ ಹೋಗಿದ್ದಾರೆ. ಇದು 3ನೇ ಪ್ರಕರಣ. ರಾತ್ರಿ 12 ಗಂಟೆಯಿಂದ ಅವರು ಬಂದ್ ಮಾಡಿದ್ದಾರೆ. ಜನಾಕ್ರೋಶ, ಎಲ್ಲಿ ನೋಡಿದ್ರು ಹರ್ತಾಳ, ಎಲ್ಲಿ ನೋಡಿದ್ರು ಜನ ಅಳ್ತಾರೆ, ಕೂಗ್ತಾರೆ. ಅಲ್ಲಿ ಜಿಲ್ಲಾ ಆಸ್ಪತ್ರೆಯ ಎದುರಿನ ರೋಡ್ ಅಲ್ಲಿ ಬಿದ್ದು ಅವರು ಒದ್ದಾಡ್ತಾ ಇದ್ದಾರೆ. ಅಂತ ಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇನ್ನು ಗುತ್ತಿಗೆದಾರರ ಪ್ರಶ್ನೆ, 40% ಕಮಿಷನ್ ಬಿಜೆಪಿ ಪೇ CM ಅಂತೇಳಿ ಇವರು ಬೊಗಳೆ ಬಿಟ್ಟು ಅಧಿಕಾರಕ್ಕೆ ಬಂದ್ರಲ್ಲ, ಕೆಂಪಣ್ಣ ಈಗ ತೀರೋಗಿದ್ದಾರೆ.
ಈಗ ಗುತ್ತಿಗೆದಾರರು ಹೇಳ್ತಾ ಇದಾರೆ ನೋಡಿ, 37,000 ಕೋಟಿ ನಮ್ದು ಬಾಕಿ ಇದೆ, ಬಿಲ್ ಪಾವತಿ ಆಗ್ತಾ ಇಲ್ಲ. ಅಲ್ಲಿ ಬಿಜೆಪಿಯಲ್ಲಿ 40% ಇತ್ತು, ಇಲ್ಲೀಗ 80%, 60% ಇಂದ 80% ಬಂದ್ ನಿಂತಿದೆ ಅಂತ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಇದರ ಮಧ್ಯೆ ಇನ್ನೊಂದು ಕೇಳಿ, ಇಲ್ಲಿ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಈಗ ಸಿದ್ದರಾಮಯ್ಯನವರು ತಯಾರಿ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯೊಂದನ್ನ ಬಿಟ್ಟು ಉಳಿದ ಇಲಾಖೆಯಲ್ಲಿ ತೆರಿಗೆ ಬಾಕಿ ಉಳಿದಿದೆ, ತೆರಿಗೆ ವಸೂಲಾಗಿಲ್ಲ. ಈ ಸಾರಿ ಈವರೆಗಿನ ಲೆಕ್ಕಾಚಾರದ ಪ್ರಕಾರ 15,000 ಕೋಟಿ ಲಾಸ್ ಆಗ್ಬೋದು ಸರ್ಕಾರಕ್ಕೆ. ಏನ್ ಬಜೆಟ್ ಮಂಡಿಸ್ತೀರಿ? ಅನಾಥ ಮಕ್ಕಳ ಹೊಟ್ಟೆಗೆ ಹಿಟ್ಟಿಲ್ಲ, ಆಯ್ತಾ? ಇನ್ನು ಗೃಹಲಕ್ಷ್ಮಿಯ ಹಣ 12,000 ಕೋಟಿ ಬಾಕಿ ಇದೆ. ಈವರೆಗಿನ ಗೃಹಲಕ್ಷ್ಮಿ ಹಣ 12,000 ಕೋಟಿ ಬಾಕಿ ಇದೆ. ಅದರ ಮಧ್ಯೆ ಯಾವ ಗ್ಯಾರಂಟಿ ಯೋಜನೆಗಳು ಸಕಾಲಿಕವಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. 1 ತಿಂಗಳ ಅಕ್ಕಿ ಹಣವನ್ನು ನಿಲ್ಲಿಸಲಾಗಿದೆ. ಇದು ಇದು ಗ್ರೌಂಡ್ ರಿಪೋರ್ಟ್. CIG ಕೂಡ ಇದೇ ರಿಪೋರ್ಟ್ ಅನ್ನ ಹೇಳಿದೆ. ಪ್ರತಿ ದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ಇಲಾಖೆ ಬಂದ್ ಆಗ್ತಾ ಇದೆ, ಒಂದಲ್ಲ ಒಂದು ಇಲಾಖೆ ಮುಷ್ಕರ ಮಾಡ್ತಾ ಇದೆ, ಒಂದಲ್ಲ ಒಂದು ಗುತ್ತಿಗೆದಾರರು ನಮ್ಮ ಪಾವತಿ ಆಗಿಲ್ಲ ಅಂತ ಹೇಳಿ ಕೆಲಸವನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ. ಇವರನ್ನು ಕೇಳಿದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ, ಖಜಾನೆಯಲ್ಲಿ ಏನು ಕೊರತೆ ಇಲ್ಲ, ಈ ರೀತಿಯ ಮಾತುಗಳನ್ನ ಆಡ್ತಾ ಬೊಗಳೆ ಹೊಡೆತಾ ರಿಯಾಲಿಟಿಯನ್ನ ಮುಚ್ಚಿಕೊಳ್ತಾ ಗ್ರೌಂಡ್ ರಿಯಾಲಿಟಿಯನ್ನ ಜನರಿಗೆ ಕಣ್ಣಿಗೆ ಬೀಳದೆ ಇದ್ದ ಹಾಗೆ ಬೇರೆ ಬೇರೆ ವಿವಾದಗಳನ್ನ ಸೃಷ್ಟಿಸ್ತಾ ಮಾತಿಗೆ RSS ಅನ್ನ ಬೈತಾ ಮೋದಿ ಅವರ ಮೇಲೆ ಆರೋಪ ಎತ್ತಾಕ್ತಾ ಎಷ್ಟು ದಿನ ಸರ್ಕಾರವನ್ನ, ಎಷ್ಟು ದಿನ ಜನರನ್ನ ಯಾಮಾರಿಸ್ತೀರಿ? ಇದು ಬಿಜೆಪಿಯವರ ಪ್ರಶ್ನೆ, ಜನರ ಪ್ರಶ್ನೆ. ಆಸ್ಪತ್ರೆ ಎದುರಿವತ್ತು ಸಾವು ಬದುಕಿನ ಹೋರಾಟದ ಮಧ್ಯೆ ಇರುವ ರೋಗಿಗಳ ಪ್ರಶ್ನೆ, ಅವರ ಸಂಬಂಧಿಕರ ಪ್ರಶ್ನೆ. ಇದರ ಮಧ್ಯೆ ವಿದೇಶ ಪ್ರವಾಸ, ರೆಸಾರ್ಟ್ ರಾಜಕಾರಣ, ಕುರ್ಚಿ ಕದನ. ಮನುಷ್ಯರೇ ಇವರೆಲ್ಲ, ಏನನ್ಬೇಕು ಇವರಿಗೆಲ್ಲ? ಕರ್ನಾಟಕದಲ್ಲಿ ಇಂಥ ಆಡಳಿತವನ್ನು ಎಂದಾದ್ರೂ ನೋಡಿದ್ದೀರಾ? ಇಂಥ ಶಬ್ದಗಳಲ್ಲಿ ಬಿಜೆಪಿ ಮುಗಿಬೀಳ್ತಾ ಇದೆ. ಅಶೋಕ್ ಆಗ್ಬಹುದು, ಇನ್ನೊಬ್ರು ಆಗ್ಬಹುದು, ಇದು ಯಾವುದಕ್ಕೂ ಕಿವಿ ಕೊಡದೇನೆ DK ಶಿವಕುಮಾರ್ ಅವರ ಪದಗ್ರಹಣದ ತಯಾರಿ, ಈ ಕಡೆ ಸಿದ್ದರಾಮಯ್ಯನವರ ಬಣ ಏನಕ್ಕೇನ ಸಿದ್ದರಾಮಯ್ಯನವರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಹಠ, ಹೋರಾಟ. ಅದರ ಮಧ್ಯೆ ಮೋಜು ಮಸ್ತಿಗೆ ಬಲ ಪ್ರದರ್ಶನಕ್ಕೆ ವಿದೇಶದಲ್ಲಿ ನಿಂತು ಇಲ್ಲಿವರೆಗೆ ರೆಸಾರ್ಟ್ ರಾಜಕಾರಣ ನೋಡಿದಿರಿ, ಬಸ್ ಪ್ರಯಾಣ ನೋಡಿದಿರಿ. ನಾವೀಗ ವಿದೇಶದಲ್ಲಿ ನಿಂತು CM ಅನ್ನ ಉಳಿಸ್ತೇವೆ, ಸಿದ್ದರಾಮಯ್ಯನನ್ನ ಉಳಿಸ್ತೇವೆ ಅನ್ನುವಂತ ಒಣ ಪೊಗಿರ್ನಲ್ಲಿ 13 ಜನ ಹೊರಟಿದ್ರಲ್ಲ, ಅವ್ರದೆಲ್ಲ ಜಂಗಾಬಲ ಉಡುಗಿಸಿದ್ದಾರೆ ಸರ್ಜೇವಾಲ. ಈ ಕಡೆಯಿಂದ ಕಂಪ್ಲೇಂಟ್, 35 ಜನರ ಗ್ಯಾಂಗ್ ಹೋಗ್ಬೇಕಾದದ್ದು 13 ಜನಕ್ಕೆ ರೌಂಡ್ ಅಪ್, ಪ್ಯಾಕಪ್. ಇಂಥ ದುರ್ಸ್ಥಿತಿಯನ್ನ, ದರಿದ್ರ ಸ್ಥಿತಿಯನ್ನ ಕರ್ನಾಟಕ ಅನುಭವಿಸ್ತಾ ಇರುವುದನ್ನ ಗಮನಿಸಿದ್ರೆ ವೋಟ್ ಹಾಕದವ್ರು ಇವತ್ತು ಯೋಚನೆ ಮಾಡುವಂತ ಸ್ಥಿತಿಗೆ ಬಂದು ನಿಂತಿದೆ. ನಿರ್ಲಜ್ಜ ಸರ್ಕಾರ, ದುರ್ಬಲ ಸರ್ಕಾರ, ಜನರು ಬೇಕಾದ್ರೆ ಸಾಯಿಲಿ, ನಮ್ಮ ಕುರ್ಚಿ ಉಳಿದ್ರೆ ಸಾಕು ಅನ್ನುವಂತ ಸರ್ಕಾರ. ಇಂಥ ಸರ್ಕಾರವನ್ನು ನಾವು ಯಾವತ್ತೂ ನೋಡಿರ್ಲಿಲ್ಲ. ಜನ ಮತ್ತು ಬಿಜೆಪಿ ಈ ಒಟ್ಟೊಟ್ಟಿಗೆ ಹಿಡಿ ಶಾಪ ಆಗ್ತಾ ಇದೆ. ಇಂಥ ಸ್ಥಿತಿಯನ್ನ ಯಾರೂ ನಾವು ನೋಡಿರ್ಲಿಲ್ಲ. ಇಂಥ ದುಸ್ಥಿತಿ ಇದ್ದಾಗ್ಲೂ ಕೂಡ ಮೋಜು ಮಸ್ತಿ, ಕುರ್ಚಿ ರಾಜಕೀಯ, ಬಡ ರಾಜಕೀಯ ಈ ಮಟ್ಟದಲ್ಲಿ ನಡೀತದೆ ಅಂತಾದ್ರೆ, ಕುದುರೆ ವ್ಯಾಪಾರಕ್ಕಂತೂ ಎರಡೂ ಬಣ ಸಿದ್ಧವಾಗಿದೆ. ಅವರ ವೈಯಕ್ತಿಕವಾದ ಅಧಿಕಾರವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಹಣ ಬೇಕಾದಷ್ಟಿದೆ. ಆದ್ರೆ ಜನರ ಉದ್ಧಾರಕ್ಕೆ, ಜನರ ಸಂಕಷ್ಟಕ್ಕೆ, ಜನರಿಗೆ ಒಂದು ಆರೋಗ್ಯಕ್ಕೆ ಸಿಟಿ ಸ್ಕ್ಯಾನ್ MRI ಮಾಡ್ಲಿಕ್ಕೆ, ಆ ಬಡ ಮಕ್ಕಳ ಹೊಟ್ಟೆಗೆ ಹಿಟ್ಟು ಕೊಡುವುದನ್ನ ಈ ಸರ್ಕಾರ ಕೊಡುವುದನ್ನೇ ನಂಬಿ ಅವರು ಹೊಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದಾರೆ. ಅವರ ಒಂದು ತುತ್ತು ಕೂಳಿಗೂ ಇವತ್ತು ಕನ್ನ ಹಾಕಿದೆ ಸರ್ಕಾರ. ಇಂಥ ನಿರ್ದಯತೆ ಬಹುಶಃ ಯಾವ ಸರ್ಕಾರವೂ ಮಾಡಿಲ್ವೇನು. ಅತ್ಯಂತ ನೋವಿನ, ದುಃಖದ, ಹಳಹಳಿಕೆಯ, ಹತಾಶೆಯ ಒಂದು ಪ್ರಶ್ನೆ ಈ ಸರ್ಕಾರ ಇಡೀ 7 ಕೋಟಿ ಜನರ ಮನೆ ಮತ್ತು ಮನಸ್ಸಿನ ಎದುರು ನಿಲ್ಸಿದೆಯಲ್ಲ, ಇವರು ಮನುಷ್ಯರ ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡಬೇಕಾಗಿದೆ. ನಮಸ್ತೆ.